ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತು ಎಲ್ಲಿ ಹೋದರೂ ನಿಮ್ಮನ್ನು ಗುರುತಿಸ್ತಾ ಇಲ್ಲ, ಎಲ್ಲಿ ಹೋದರೂ ನಿಮಗೆ ಬರೀ ನಷ್ಟ ಆಗ್ತಾ ಇದೆ. ಜೊತೆಗೆ ಯಾವ ಕಾರ್ಯದಲ್ಲೂ ಕೂಡ ನಿಮಗೆ ಜಯ ಸಿಗ್ತಾ ಇಲ್ಲ. ಸೊ ಏನೇ ಮಾಡೋಕ್ಕೆ ಹೋದರೂ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಯಾವುದೇ ಒಂದು ಅಧಿಕಾರ ಅಥವಾ ನೀವು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಎಲ್ಲ ಕಡೆ ನೀವು ಪ್ರಯತ್ನ ಪಟ್ಟರೂ ಕೂಡ ಅದು ನಿಮ್ಮ ಕೈಲಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ನೋಡಿ, ಬಹಳ ಅದ್ಭುತವಾದಂತಹ ಆಕರ್ಷಣೆಯ ಒಂದು ತಂತ್ರವನ್ನು ನಾನಿವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಿಮಗೆ ಸ್ತ್ರೀ ಪುರುಷರ ಆಕರ್ಷಣೆಯೂ ಆಗ್ಬೋದು, ಅಥವಾ ವ್ಯಾಪಾರ ವ್ಯವಹಾರಗಳ ಆಕರ್ಷಣೆ ಆಗಿರ್ಬೋದು, ಅಥವಾ ಉದ್ಯೋಗ ಮತ್ತು ಬಡತಿ ಅಥವಾ ಸೆಲೆಬ್ರಿಟಿ ಅಥವಾ ಜನಾಕರ್ಷಣೆ, ಈ ಎಲ್ಲ ವಿಧದಲ್ಲೂ ಕೂಡ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಎಕ್ಸಾಂಪಲ್ ಹೇಗೆ ಹೇಳಬಹುದು ಅಂತಂದರೆ, ಇವತ್ತು ಸುಮ್ಮನೆ ನೀವು ಒಂದು ಅಂಗಡೀಲಿ ಕುಂತಿರ್ತೀರಾ, ಇವತ್ತು ಏನು ಮಾಡಬೇಕಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಂಡು ಅಂಗಡೀಲಿ ಕುಂತಿರ್ತೀರಾ. ಇವತ್ತು ನಿಮ್ಮ ಅಂಗಡಿ ಮುಂದೆ ಯಾರೂ ಇಲ್ಲ, ಹೋಗ್ತಾ ಇರೋ ಜನ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಆಕರ್ಷಣೆಗೆ ನಿಮ್ಮ ಮನೆಗೆ ನಿಮ್ಮ ಅಂಗಡಿಗೆ ಬರಬೇಕು, ಅಲ್ಲಿ ಏನಾದರೂ ಒಂದು ಖರೀದಿ ಮಾಡಬೇಕು, ಈ ರೀತಿಯಾಗಿ ಆಕರ್ಷಣೆ ಅನ್ನುವಂಥದ್ದು. ಮತ್ತು ಇವತ್ತು ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆ ಕೆಲಸಕ್ಕೆ ನೀವು ಹೋಗಿದ ತಕ್ಷಣ ನಿಮ್ಮನ್ನು ನೋಡಿದ ತಕ್ಷಣ ಆ ಕೆಲಸ ಜಯ ಆಗಬೇಕು, ನೀವು ಹೇಳಿದ ರೀತಿಯಲ್ಲಿ ನಿಮ್ಮ ಎದುರಾಳಿಗಳು ಕೇಳುವಂತಹ ವ್ಯವಸ್ಥೆ ಆಗಬೇಕು. ಇವತ್ತು ಒಂದು ಸ್ತ್ರೀಗೆ ಪ್ರಪೋಸ್ ಮಾಡಬೇಕು, ಬಹಳ ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ, ಹೇಳ್ಕೊಳಕ್ಕಾಗ್ತಾ ಇಲ್ಲ, ಹೇಳ್ಕೊಳ್ಳುವಂತಹ ಧೈರ್ಯ ಸಾಲ್ತಾ ಇಲ್ಲ. ಸೊ ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಇಲ್ಲವೋ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹೇಗೆ ಅದನ್ನು ಬಿಂಬಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಒಂದು ತಂತ್ರ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಜಯ ನಿಮ್ಮದಾಗತ್ತೆ. ಪತಿ ಪತ್ನಿಯರಲ್ಲಿ ವಿರಸ ಇಲ್ಲ, ಪ್ರೀತಿ ಇಲ್ಲ, ಸ್ಪಂದಿಸ್ತಾ ಇಲ್ಲ, ನಿಮ್ಮ ಕಂಡ್ರೆ ಒಂದು ಗೌರವ ಇಲ್ಲ, ನಿಮ್ಮ ಮೇಲೆ ಒಂದು ಆಕರ್ಷಣೆ ಇಲ್ಲ. ವೀಕ್ಷಕರೇ ನೋಡಿ, ನಿಮ್ಮ ಮೇಲೆ ಒಂದು ಆಕರ್ಷಣೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ತಂತ್ರ ಸಾಕು, ಖಂಡಿತವಾಗಿ ನೀವು ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರಾ. ಸೊ ಜೊತೆಗೆ ಇವತ್ತು ನೀವು ಈ ಒಂದು ತಾಂತ್ರಿಕ ಪ್ರಯೋಗ ಏನಿದೆ, ಈ ಆಕರ್ಷಣದ ಒಂದು ತಂತ್ರ ಪ್ರಯೋಗ, ಇದನ್ನು ನಿಮ್ಮ ಒಂದು ವ್ಯಾಪಾರ ವ್ಯವಹಾರ, ಉದ್ಯೋಗ, ವಿವಾಹ ಜೀವನ ಅಥವಾ ಪ್ರೇಮ ಜೀವನ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ, ನಿಮ್ಮ ಜನ ಸಂಘಟನಾ ಶಕ್ತಿಯ ವ್ಯವಸ್ಥೆಯಲ್ಲಿ, ರಾಜಕೀಯವಾಗಿ ಜನಗಳನ್ನು ಆಕರ್ಷಿಸುವ ವ್ಯವಸ್ಥೆಯಲ್ಲಿ, ಅಥವಾ ನಿಮ್ಮ ಒಂದು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನೀವೇ ಪ್ರಮುಖರಾಗಿ ಬರಬೇಕು, ನಿಮ್ಮ ಹೆಸರೇ ಮುಂಚೂಣಿಯಲ್ಲಿ ಇರಬೇಕು, ಎಲ್ಲರೂ ನಿಮಗೆ ಆಕರ್ಷಿಸ್ತಾ ಇರಬೇಕು, ಎಲ್ಲರ ಮಧ್ಯೆ ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನುವಂತಹ ಆಸೆ ಸಹಜವಾಗಿ ಇದ್ದೇ ಇರ್ತದೆ. ಮತ್ತು ಕೆಲವು ಜನಗಳಿಗಂತೂ ಸೋತೋಗ್ಬಿಟ್ಟಿರ್ತಾರೆ, 100ಕ್ಕೆ 100% ಎಫರ್ಟ್ ಹಾಕಿರ್ತಾರೆ ವೃತ್ತಿ ಜೀವನದಲ್ಲಿ, ಆದರೆ ಅವ್ರಿಗೆ ಮೇಲಧಿಕಾರಿಗಳಿಂದ ಅವ್ರಿಗೆ ಗುರುತಿಸ್ತಾ ಇರಲ್ಲ, ಅವ್ರ ಶ್ರಮಕ್ಕೆ ಬೆಲೆನೇ ಕೊಡ್ತಾ ಇರಲ್ಲ, ಈ ಥರದ್ದು ಆಗ್ತಾ ಇರುತ್ತೆ. ಅಂಗಡಿಯಲ್ಲಿ ಬೇಕಾದಷ್ಟು ಮಾಲ್ಗಳಿದೆ, ಕಣ್ಣಿಗೆ ಬಿದ್ದಿದ್ದು ತೊಗೋಬೋದು, ಆದರೆ ನಿಮ್ಮ ಎದುರುಗಡೆ ಇಷ್ಟು ಅಂಗಡಿ ಇರುತ್ತೆ, ಆ ಅಂಗಡಿಗೆ ಜನ ಹೋಗ್ತಾ ಇರ್ತಾರೆ, ನಿಮ್ಮ ಅಂಗಡಿಗೆ ಜನ ಬರ್ತಾನೆ ಇರಲ್ಲ, ವ್ಯಾಪಾರನೇ ಇರಲ್ಲ. ಅದು ನಿಮ್ಮ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಫುಡ್ ಕಾರ್ನರ್ ಆಗಿರ್ಬೋದು, ಸಣ್ಣ ಪುಟ್ಟ ಒಂದು ಗೋಬಿ, ಚುರುಮುರಿ, ಪಾನಿಪುರಿ, ಈ ಥರದ ಯಾವುದೇ ಚಾಟ್ಸ್ ಆಗಿರ್ಬೋದು, ಅಥವಾ ಈ ಯಾವುದೇ ಥರದ ಒಂದು ಟೀ ಹೋಟೆಲ್ಸ್ಗಳಾಗಿರ್ಬೋದು, ಹೋಟೆಲ್ ಉದ್ಯಮಗಳಲ್ಲಿ ಆಗಿರ್ಬೋದು, ಎಲ್ಲ ಉದ್ಯಮಗಳಲ್ಲಿ ನಿಮ್ಮ ಎದುರುಗಡೆ ಇರೋರ್ಗಾಗ್ತಾ ಇದೆ, ನಿಮಗಾಗ್ತಾ ಇಲ್ಲ ಬಿಸ್ನೆಸ್ಸು. ಯಾಕೆ? ನಿಮ್ಮ ಮೇಲೆ ಯಾರಿಗೂ ಆಕರ್ಷಣೆ ಆಗ್ತಾ ಇಲ್ಲ, ನಿಮ್ಮ ಬಿಲ್ಡಿಂಗ್ ಮೇಲೆ ಆಕರ್ಷಣೆ ಆಗ್ತಾ ಇಲ್ಲ, ನಿಮ್ಮ ವ್ಯವಸ್ಥೆ ಮೇಲೆ ಆಕರ್ಷಣೆ ಆಗ್ತಾ ಇಲ್ಲ, ನಿಮ್ಮ ಮೇಲೆ ಆಕರ್ಷಣೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತಾ ಇದೆ, ನಿಮಗೆ ಎಲ್ಲದರಲ್ಲೂ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಇದು ಒಂದೇ ಅಲ್ಲ ವೀಕ್ಷಕರೇ, ಇವತ್ತಿನ ದಿನ ನೀವು ಏನೋ ಕಷ್ಟ ಅಂತ ಸಾಲವನ್ನು ಕೊಟ್ಟಿರ್ತೀರಿ, ಆ ಸಾಲ ಕೇಳೋಕ್ಕೆ ಹೋದಾಗೆಲ್ಲ ಅವನು ಬರೀ ಕತೆಗಳನ್ನೇ ಹೇಳ್ತಾ ಇರ್ತಾನೆ. ಅವನು ಹೇಳೋ ಕತೆ ಪುರಾಣಗಳನ್ನು ಕೇಳ್ಕೊಂಡು ಬರೋದೇ ಆಗ್ತಾ ಇದೆ ಹೊರತು ನಿಮ್ಮನ್ನು ನೋಡಿ ಅವನು ಮೈ ಮರೆತು ಯಾವತ್ತೂ ದುಡ್ಡು ನಿಮಗೆ ಕೊಡ್ತಾ ಇಲ್ಲ, ನಿಮ್ಮ ಹಣ ನಿಮ್ಮ ಕೈಗೆ ಸೇರ್ತಾ ಇಲ್ಲ, ನೀವೇ ಸಂಕಷ್ಟಕ್ಕೆ ಗುರಿ ಆಗ್ತಾ ಇದ್ದೀರಾ, ಅವನಿಗೆ ಸಾಲ ಕೊಟ್ಟು ನೀವೇ ಸಾಲಗಾರರಾಗುವಂತಹ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿದ್ದಂಥವರು ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಹೋಗೋದ್ರಿಂದ ಕೊಟ್ಟ ಹಣ ಕೂಡ ನಿಮ್ಮ ಕೈಗೆ ಸೇರುವಂಥ ವ್ಯವಸ್ಥೆ ಆಗಿರ್ತದೆ.
ಏನಪ್ಪ ಆ ಒಂದು ತಂತ್ರ ಅನ್ನುವಂಥ ವಿಚಾರಕ್ಕೆ ಬಂದರೆ ಬಹಳ ಸುಲಭವಾದಂಥ ತಂತ್ರ ವೀಕ್ಷಕರೇ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋದಲ್ಲಿರುವಂಥ ತಂತ್ರದ ಬಗ್ಗೆನೇ ಕೇಳಲಿಕ್ಕೆ ವ್ಯರ್ಥ ಕರೆಯನ್ನು ಮಾಡೋಕ್ಕೆ ಹೋಗ್ಬಿಡಿ ದಯಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮಗದೊಮ್ಮೆ ಮರುಪ್ರಸಾರವನ್ನು ಮಾಡಿ ಕೇಳ್ಕೊಳ್ಳಿ. ತಂತ್ರ ಸ್ವರೂಪ ಹೀಗಿರ್ತದೆ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಏನಪ್ಪ ಒಂದು ತಂತ್ರ ಸ್ವರೂಪ ಅಂತಂದರೆ, ಈ ಲೋಳೆ ಸರದ ಗಿಡ ಅಂತ ಕೇಳಿರ್ಬೋದು. ಸಾಮಾನ್ಯವಾಗಿ ನೀವು ಇಂಗ್ಲೀಷಲ್ಲಿ ಅಲುವೇರಾ ಅಂತ ಏನು ಹೇಳ್ತೀರಲ್ಲ, ಈ ಅಲುವೇರದ ಗಿಡದ ಬೇರು, ಅಲುವೇರಾ ಅಲ್ಲ, ಗಿಡದ ಬೇರು. ಈ ಬೇರನ್ನು ಸ್ವಲ್ಪ ತೆಗೆದುಕೊಂಡು ಹಾಗೂ ಅದರ ಜೊತೆಗೆ ಬಂಗಿ ಸೊಪ್ಪಿನ ಬೀಜ ನೋಡಿ, ಇದನ್ನು ಸಾಮಾನ್ಯವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ. ನೀವು ಯಾವ ಗ್ರಂಥಿಗೆ ಅಂಗಡಿಗೆ ಹೋದರೂ ಕೂಡ ಈ ಒಂದು ನಿಮಗೆ ಸಿಗ್ತದೆ. ಇದನ್ನು ತೆಗೆದುಕೊಂಡು ಇದು ಎರಡನ್ನೂ ಕೂಡ ಸಮಾನವಾಗಿ ಸೇರಿಸಿ ನೀಟಾಗಿ ಅದನ್ನು ಅರಿಯಬೇಕು ವೀಕ್ಷಕರೇ. ಅರಿಬೇಕು. ಯಾವ ರೀತಿ ಅರಿಬೇಕಂದ್ರೆ ಅದು ಒಂದು ಪೇಸ್ಟ್ ಆಗೋ ರೀತಿಯಲ್ಲಿ ಅರಿಯಬೇಕು. ಅರಿದ ನಂತರ ಆ ಪೇಸ್ಟನ್ನು, ಅಂದರೆ ಒಂದು ಗಂಧದ ರೀತಿಯಲ್ಲಿ ಪೇಸ್ಟ್ ಥರ ಆದಾಗ, ನಾವು ಗಂಧವನ್ನು ಅರೆದಾಗ ಗಂಧದ ಪೇಸ್ಟ್ ಹೇಗಾಗುತ್ತೆ ಆ ರೀತಿಯಲ್ಲಿ ಅದನ್ನು ಆದಾಗ ಅದನ್ನು ನಿಮ್ಮ ಕುಲದೈವದ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಪೇಸ್ಟನ್ನು ಹಣೆಗೆ ತಿಲಕದ ರೂಪದಲ್ಲಿ ನೀವು ಅದನ್ನು ಧಾರಣೆ ಮಾಡ್ಕೋಬೋದು. ಸ್ತ್ರೀ ಆಗ್ಬೋದು, ಪುರುಷ ಆಗ್ಬೋದು, ಯಾರು ಬೇಕಾದರೂ ಈ ಒಂದು ತಂತ್ರವನ್ನು ಮಾಡ್ಬೋದು. ಇದನ್ನು ಧಾರಣೆಯನ್ನು ಮಾಡಿಕೊಂಡು, ಹಣೆಗೆ ಧಾರಣೆಯನ್ನು ಮಾಡಿಕೊಂಡು ನೀವು ನಿಮ್ಮ ಕಾರ್ಯಗಳಿಗೆ ಹೋಗುವುದರಿಂದ ನಿಮ್ಮ ಮೇಲೆ ವಶೀಕರಣದಂಥ, ಅಂದರೆ ಆಕರ್ಷಣೆಯಂತಹ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ಸೊ ಆಗ ನಿಮಗೆ ಯಾರೇ ನಿಮ್ಮೊಟ್ಟಿಗೆ ವ್ಯವಹರಿಸಲಿ, ಯಾರೇ ನಿಮ್ಮ ಜೊತೆ ಮಾತಾಡಲಿ, ಯಾರೇ ನಿಮಗೆ ಕಂಡಲಿ, ಅವರು ನಿಮಗೊಂದು ಅವಿನವ ಭಾವದಿಂದ, ಒಂದು ಗೌರವಪೂರ್ವಕವಾಗಿ ನಿಮ್ಮ ಮಾತನ್ನು ಒಂದು ರೀತಿಯಲ್ಲಿ ಮಕ್ಕಳು ಕೇಳ್ದಂಗೆ ಕೇಳ್ತಾ ಇರ್ತಾರೆ. ಮತ್ತು ಜೊತೆಗೆ ನಿಮಗವರು ಆಕರ್ಷಿತರಾಗ್ಬಿಡ್ತಾರೆ. ಆಗ ನಿಮ್ಮ ಎಲ್ಲ ಕಾರ್ಯಗಳು ಸುಲಲಿತವಾಗಿ ಆಗ್ತದೆ ಅಂತ ಈ ಒಂದು ವಿಡಿಯೋದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಖಂಡಿತ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೋ, ಯಾವುದೋ ಅವ್ರ ಜೀವನದಲ್ಲಿ ಸಕ್ಸಸ್ ಕಾಣದೆ ಬರೀ ನಷ್ಟ ಅನುಭವಿಸ್ಕೊಂಡು ಸಾಲದ ಸುಳಿಯಲ್ಲಿ ಸಿಗಾಕ್ಕೊಂಡು ಯಾವುದನ್ನು ಪಡ್ಕೊಳಕ್ಕಾಗದೆ, ಇಷ್ಟಪಟ್ಟಿರೋ ಪ್ರೀತಿನೂ ಪಡ್ಕೊಳಕ್ಕಾಗದೆ ನೊಂದಿರ್ತಾರೋ ಅಂಥವ್ರಿಗೆ ಇಂಥ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ವೀಕ್ಷಕರೇ. ಹಾಗೆ ನೀವು ಯಾವುದೇ ನಿಮ್ಮ ಕಷ್ಟಗಳನ್ನು ಮುಕ್ತವಾಗಿ ನಮ್ಮ ಹತ್ರ ಸಮಾಲೋಚನೆಯನ್ನು ಮಾಡ್ಕೋಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನಮಗೆ ನೇರವಾಗಿ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.